ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಅನುಕ್ರಮವಾಗಿ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ ಏಪ್ರಿಲ್ 20, 22 ತಗೊಳ್ಳೋಣ. ನೋಡಿರಿ, ಪ್ರಮೇಯದ ಹೇಳಿಕೆಯನ್ನು ಬರಲಿಕ್ಕೆ ಹೇಳಿದ್ದಾರೆ. ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ. ಈ ರೀತಿ ನಿರೂಪಿಸಿ ಅಂತ ಹೇಳಿದಾಗ ನೀವು ಹೇಳಿಕೆಯನ್ನು ಬರೆದುಬಿಟ್ರೆ ಸಾಕು. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿ ಇರ್ತದೆ ಅಂತಕ್ಕಂಥದ್ದು ನಿಮಗೆ ಒಂದು ಥಿಯರಮ್ ಇದೆ, ಪ್ರಮೇಯ ಇದೆ. ಈ ಪ್ರಮೇಯದ ಸಾಧನೆ ಏನು, ದತ್ತಾಂಶ ಏನು ಅನ್ನೋದನ್ನು ನೋಡೋಣ. ದಯವಿಟ್ಟು ಲಕ್ಷ್ಯ ಕೊಡಬೇಕು ಎಲ್ಲರೂ. ಡಯಾಗ್ರಾಮ್ ಮೊದಲೇ ತೊಗೊಂಡ್ಬಿಡ್ತೀನಿ ಅದನ್ನು ನೋಡ್ರಿ, ದಯವಿಟ್ಟು ಗಮನಿಸಬೇಕು. ಇಲ್ಲಿ ನಮಗೆ ABC ಮತ್ತು DEF ಏನದವಲ್ಲ, ಇವು ಎರಡು ಸಮರೂಪ ತ್ರಿಭುಜಗಳಿವು. ತ್ರಿಭುಜ ABC ಇದ್ದದ್ದು ಯಾವುದಕ್ಕೆ ಸಮರೂಪಿಯಾಗಿದೆ ಅಂದರೆ ತ್ರಿಭುಜ DEFಗೆ ಸಮರೂಪಿಯಾಗಿದೆ. ಈಗ ಸಮರೂಪಿ ಆಗಿರೋದ್ರಿಂದ ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವೆ. ಆ ಒಂದು ದತ್ತಾಂಶ ಬಳಕೆ ಆಗ್ತದೆ, ಅದನ್ನ ಇಲ್ಲಿ ಬರ್ಕೊಂಡು ಬಿಡ್ತೀನಿ ನೋಡಿರಿ. AB ಡಿವೈಡೆಡ್ ಬೈ DE ಈಕ್ವಲ್ ಟು BC ಡಿವೈಡೆಡ್ ಬೈ EF, BC ಡಿವೈಡೆಡ್ ಬೈ EF ಈಕ್ವಲ್ ಟು AC ಡಿವೈಡೆಡ್ ಬೈ DF ಬರ್ತದೆ. AB ಅಪಾನ್ DE ಈಕ್ವಲ್ ಟು BC ಅಪಾನ್ EF ಈಕ್ವಲ್ ಟು AC ಅಪಾನ್ DF. ಯಾಕಂದರೆ ಎರಡು ತ್ರಿಭುಜಗಳು ಸಮರೂಪಿ ಅದಾವೆ. ನಮಗೇನು ಸಾಧಿಸಬೇಕಾಗೈತೆ ಅಂದರೆ ಸಾಧನೀಯ ನೋಡಿರಿ, ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ DEF ಈಸ್ ಈಕ್ವಲ್ ಟು ಏನು ಸಾಧಿಸಬೇಕಂದ್ರೆ ಅನುರೂಪ ಬಾಹುಗಳ ವರ್ಗಗಳಿಗೆ AB DEಗೆ ಅನುರೂಪ ಅದ. ಇಲ್ಲಿ ನೋಡ್ರಿ, AB ಸ್ಕ್ವೇರ್ ಡಿವೈಡೆಡ್ ಬೈ DE ಸ್ಕ್ವೇರ್ ಇಲ್ಲೇ ಅದ ನೋಡ್ರಿ. ಅನುರೂಪ ಬಾಹುಗಳ ಅನುಪಾತಗಳು ಇಲ್ಲೇ ಅದಾವೆ. BC EFಗೆ ಅನುರೂಪ ಅದ. BC ಸ್ಕ್ವೇರ್ ಅಪಾನ್ EF ಸ್ಕ್ವೇರ್ ಈಕ್ವಲ್ ಟು BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಡಿವೈಡೆಡ್ ಬೈ DF ಸ್ಕ್ವೇರ್ ಅಂತ ಸಾಧಿಸಬೇಕು. ಇಲ್ಲಿ ನಾವು ಏನು ರಚನೆ ಮಾಡ್ಕೋತೀವಿ ಅಂತಂದರೆ BC ಬಾಹು ಹೋದಲ್ಲ, ಇದಕ್ಕೆ AL ಅನ್ನು ಲಂಬವಾಗಿ ರಚನೆ ಮಾಡ್ಕೊಂಡಿದ್ದೀವಿ. ಆಮೇಲೆ DM ಅನ್ನು EFಕ್ಕೆ ಲಂಬ ಆಗುವಂಗೆ ರಚನೆ ಮಾಡ್ಕೊತೀವಿ. AL ಲಂಬ BC ಮತ್ತು DM ಲಂಬ EF ರಚಿಸಿ. DM ಲಂಬ EF ರಚಿಸಿ ಅಂತ ಹೇಳ್ಬೇಕು ನಾವು. ಸೊ ಇಷ್ಟು ಏನು ರಚನೆಯನ್ನು ಮಾಡ್ಕೊಳ್ಳೋಣ. ಇನ್ಮೇಲೆ ಸಾಧನೆ ಒಂದು ಹಂತಕ್ಕೆ ಹೋಗೋಣ. ಭಾಳ ಸುಲಭ ಇದೆ ಸಾಧನೆ, ಗಮನಿಸಬೇಕು ದಯವಿಟ್ಟು. ಮೊಟ್ಟ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ನಾವು ಈ ಎರಡೂ ತ್ರಿಭುಜಗಳು ABL ಮತ್ತು DEM ಒಂದಕ್ಕೊಂದು ಸಮರೂಪಿ ಅದಾವ ಅಂತಕ್ಕಂಥದ್ದನ್ನು ನಾವು ಸಾಧಿಸ್ಕೋಬೇಕು. ಅದಕ್ಕಿಂತ ಮೊದಲ ವಿಸ್ತೀರ್ಣದ ಮೇಲೆ ಐತಲ್ಲ ಇದು ಪ್ರಮೇಯ. ಓಕೆ, ವಿಸ್ತೀರ್ಣ ತ್ರಿಭುಜ ABC ತಗೊಳ್ರಿ. ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ DEF. ಮೊದಲಿಗೆ ಇದನ್ನು ತೊಗೊಂಬಿಡೋಣ, ಆಮೇಲೆ ಅದನ್ನು ಸಮರೂಪಿ ಸಾಧಿಸ್ಕೊಳ್ಳೋಣ. 1/2 ಅಂಶ ABC ತ್ರಿಭುಜದ ವಿಸ್ತೀರ್ಣವನ್ನು ಹೆಂಗೆ ಬಿಡ್ಲಿಕ್ಕೆ ಸಾಧ್ಯ ಐತೆ ಅಂದ್ರೆ ನಮ್ಗೆ ತ್ರಿಭುಜ ABCದ ವಿಸ್ತೀರ್ಣ ಇಕ್ವಲ್ ಟು 1/2 ಅಂಶ ಪಾದ ಗುಂಡ್ಲೆ ಎತ್ತರ. 1/2 ಅಂಶ ಪಾದ BC ಅದ, ಎತ್ತರ ಯಾವುದದ ನೋಡ್ರಿ AL ಅದ. ಹಾಗೆಯೇ ಇಲ್ಲಿ 1/2 ಅಂಶ ಎರಡನೇ ತ್ರಿಭುಜದಲ್ಲಿ ಪಾದ EF ಅದ, ಎತ್ತರ ಏನದ DM ಅದ. 1/2 ಅಂಶ EF ಇಂಟು ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ DM ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ 1/2 ಹೊಡೆದು ಹಾಕ್ರಿ, ಉಳಿತಷ್ಟು ನೋಡ್ರಿ. ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಏನು DEF ಈಸ್ ಈಕ್ವಲ್ ಟು ನೋಡಿರಿ, BC ಅಪಾನ್ EF ಪ್ರತ್ಯೇಕ ಮಾಡಿ ಬರೀರಿ. BC ಡಿವೈಡೆಡ್ ಬೈ EF ಇಂಟು ಅಲ್ಲಿ AL ಅಪಾನ್ DM ಉಳಿತು. AL ಡಿವೈಡೆಡ್ ಬೈ DM ಉಳಿತು. ಇದಕ್ಕೆ ಸಮೀಕರಣ 1. ಇಲ್ಲಿ ನಿಮಗೆ ಗಮನಿಸಬೇಕು, ಇಲ್ಲಿ 3 ಅನುಪಾತಗಳದಾವೆ. ನಾವು BCಗೆ ಮತ್ತು EFಗೆ ಲಂಬಗಳನ್ನು ಎಳೆದಿರೋದ್ರಿಂದ ನಮಗೇನು ಸಾಧಿಸೋಕೆ ಸಾಧ್ಯ ಆಗ್ತೈತೆ ಅಂದರೆ BC ಸ್ಕ್ವೇರ್ ಅಪಾನ್ EF ಸ್ಕ್ವೇರ್ ಮಾತ್ರ ಸಾಧಿಸ್ಕೊಳ್ತೀವಿ. ಇವುಗಳನ್ನು ನೇರವಾಗಿ ಹಾಗೆ ಬರೆದ್ಬಿಡೋದು ಅಷ್ಟೇ. BC ಸ್ಕ್ವೇರ್ ಅಪಾನ್ EF ಸ್ಕ್ವೇರ್ ತರೋದು ಇದು ಅಂದ್ರೆ ಇಲ್ಲಿ AL ಅಪಾನ್ DM ಬಂದದಲ್ಲ, ಇದ್ರ ಬದಲಿ ಏನು ಬರಬೇಕು BC ಅಪಾನ್ EF ಬಂದರೆ ನಮ್ಮ ಸಾಧನೆ ಮುಗಿದು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಏನು ಮಾಡೋಣ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೆ ನೋಡಿ. ABL ಮತ್ತು DEM ಎರಡು ತ್ರಿಭುಜಗಳು, ಇವುಗಳನ್ನು ಪರಿಗಣಿಸ್ರಿ. ತ್ರಿಭುಜ ABL ಮತ್ತು ತ್ರಿಭುಜ DEMಗಳಲ್ಲಿ
ತ್ರಿಭುಜ ಡಿ ಇ ಎಮ್ಗಳಲ್ಲಿ ದಯವಿಟ್ಟು ಗಮನಿಸಬೇಕು. ಇವೆರಡು ಸಮರೂಪಿಯಾಗಿದ್ದಾವೆ. ಅದು ಹೇಗೆ ಸಮರೂಪಿಯಾಗಿದ್ದಾವೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಕೋನ್ ಬಿ ಇದ್ದದ್ದು ಕೋನ್ ಇಗೆ ಸೇಮ್ ಅದ, ಯಾಕಂದರೆ ಎರಡು ತ್ರಿಭುಜಗಳು ಸಮರೂಪಿ ಇದ್ದಾವೆ. ಎ ಬಿ ಸಿ ಡಿ ಎಫ್ ಸಮರೂಪಿ ಅದ. ಕೋನ್ ಎ ಬಿ ಎಲ್ ಇದ್ದದ್ದು ಯಾವುದಕ್ಕೆ ಸಮ ಅದ? ಕೋನ್ ಡಿ ಇ ಎಮ್ಗೆ ಸಮ ಅದ. ಇದು ನಿಮಗೆ ದತ್ತದೊಳಗದ. ಆಮೇಲೆ ಕೋನ್ ಎ ಎಲ್ ಬಿ 90 ಡಿಗ್ರಿ ಅದ. ಅಲ್ಲಿ ಇನ್ನೊಂದು ಕೋನ್ ಡಿ ಎಮ್ ಇ 90 ಅದ. ಇದನ್ನು ನೀವು ಹಂಗೆ ರಚನೆ ಮಾಡ್ಕೊಂಡಿದ್ದೀರಿ. ರಚನೆನ ಹೇಗೆ ಮಾಡಿದ್ರಿ? ಈಗ ನೋಡಿರಿ, ಎರಡು ಜೊತೆ ಕೋನಗಳು ಸಮ ಆದವು ಅಂದ್ರೆ ಮೂರನೇದು ಆಟೋಮೆಟಿಕ್ ಸೇಮ್ ಆಗಬೇಕು. ಆದ್ದರಿಂದ ತ್ರಿಭುಜ ಯಾವುದದು? ಎ ಬಿ ಎಲ್. ನೋಡಿ, ಎ ಬಿ ಎಲ್ ಸಮರೂಪಿ ತ್ರಿಭುಜ. ನೋಡಿರಿ, ಲಕ್ಷ ಕೊಡಬೇಕಿಲ್ಲಿ. ಹೆಂಗೆ ಬೇಕಾದಂಗೆ ಬರ್ಕೊಳಂಗಿಲ್ಲ, ಒಂದು ಸ್ವಲ್ಪ ಅನುಕೂಲಕರವಾಗಿ ಅಂದ್ರೆ ಸರಿಯಾಗಿ ಬರ್ಕೋಬೇಕು. ಅನುರೂಪ ಶೃಂಗಗಳು ಹೊಂದುವಂಗೆ ಬರ್ಕೋಬೇಕು. ಏನಾಗಿಂದ ಕೋನ ಯಾವುದಕ್ಕೆ ಸಮ ಅದ ನೋಡಿರಿ, ಇಲ್ಲಿ ಏನಾಗಿಂದ ಕೋನ ಇಲ್ಲಿ ಈ ತ್ರಿಭುಜದೊಳಗೆ ಡಿ ಇದಕ್ಕೆ ಸೇಮ್ ಅದ. ಅಂದ್ರೆ ಡಿ ಬರಿಬೇಕು ಮೊದಲು. ಬಿ ಇದ್ದದ್ದು ಈಗ ಸಮ ಅದ, ಇಲ್ಲಿ ಬರ್ದೇರಿ, ಈಗಾಗಲೇ ಪ್ರೂವ್ ಮಾಡಿದ್ದೀರಿ. ಎಲ್ ಇದ್ದದ್ದು ಯಾವುದಕ್ಕೆ ಸಮ ಅದ? ಎಮ್. ಡಿ ಇ ಎಮ್ ಬರ್ಕೋಬೇಕು. ಅದನ್ನು ಎ ಬಿ ಎಲ್ ಸಮರೂಪಿ ಡಿ ಇ ಎಮ್ ಬರ್ಕೊಂಡಿವಿ ನಾವು. ನೋಡ್ರಿ, ಈಗ ತ್ರಿಭುಜ ಎ ಬಿ ಎಲ್ ಇದ್ದದ್ದು ಯಾವುದಕ್ಕೆ ಸಮರೂಪಿ ಆಯಿತು? ತ್ರಿಭುಜ ಡಿ ಇ ಎಮ್ ಆಯಿತು. ಡಿ ಇ ಎಮ್ ಸಾಧಿಸ್ಕೊಂಡಿವಿ ನಾವು. ಎ ಬಿ ಎಲ್ ಸಮರೂಪಿ ಡಿ ಇ ಎಮ್. ಓಕೆ, ಎರಡು ತ್ರಿಭುಜಗಳ ಸಮರೂಪಿ ಇದ್ದಾಗ ಅವುಗಳ ಅನುರೂಪ ಭಾಗಗಳು ಸಮಾನುಪಾತದಾಗಿರ್ತಾವೆ. ಅಂದರೆ ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಬಿ ಎಲ್ ಅಪಾನ್ ಇ ಎಮ್ ಬರ್ತದೆ. ಆದರೆ ಅದನ್ನು ಬರುವ ಅವಶ್ಯಕತೆ ಇಲ್ಲ. ಎ ಎಲ್ ಅಪಾನ್ ಡಿ ಎಮ್. ಎ ಎಲ್ ಅಥವಾ ಎಲ್ಲ ಬರೆದು ಬಿಡ್ರಿ. ಬಿ ಎಲ್ ಅಪಾನ್ ಇ ಎಮ್, ನಿಮಗೆ ಗೊಂದಲ ಬೇಡ. ಬಿ ಎಲ್ ಅಪಾನ್ ಇ ಎಮ್ ಎರಡನೇ ಅನುಪಾತ. ಮೂರನೇ ಅನುಪಾತ ಏನು ತೊಗೊಳ್ತೀರಿ? ಎ ಎಲ್ ಅಪಾನ್ ಡಿ ಎಮ್ ತೊಗೊಳ್ತೀರಿ. ಈಗ ಏನು ಮಾಡಿರಿ, ಈ ಫಸ್ಟ್ದ ಲಾಸ್ಟ್ದ ಅಷ್ಟು ತೊಗೊರಿ, ಬಿ ಎಲ್ ಅಪಾನ್ ಇ ಎಮ್ ಬಿಟ್ಬಿಡ್ರಿ. ಅಂದ್ರೆ ಎ ಬಿ ಅಪಾನ್ ಡಿ ಇ, ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಏನು ಬಂತು ನೋಡ್ರಿ? ಎ ಎಲ್ ಅಪಾನ್ ಡಿ ಎಮ್ ಬಂತು. ಸರಿನಾ? ಆದರೆ ನಮಗೊಂದು ಸಂಬಂಧ ಗೊತ್ತದ. ಏನು ಗೊತ್ತದಪ್ಪ ಅಂತಂದರೆ ಇಲ್ಲಿ ನೋಡಿ, ದತ್ತಾಂಶದಾಗದ ನೋಡಿ. ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಯಾವುದಕ್ಕೆ ಸಮ ಅದ? ಬಿ ಸಿ ಅಪಾನ್ ಇ ಎಫ್ಗೆ ಸಮ ಅದ. ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್. ಬಿ ಸಿ ಅಪಾನ್ ಇದನ್ನ ಹೆಂಗೆ ಬರುಂಟಾರೆ. ಆದರೆ ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಕೈತೆ ಅನ್ನೋದು ನಮ್ಗೆ ಗೊತ್ತಾಯಿತು. ಈಗ ಎಡಭಾಗ ನೋಡ್ರಿ, ಇಲ್ಲಿ ಎ ಬಿ ಅಪಾನ್ ಡಿ ಇ ಅದ, ಇಲ್ಲಿ ಎ ಬಿ ಅಪಾನ್ ಡಿ ಇ ಅದ. ಇವನ್ನ ಹೋಲಿಸ್ಕೊರಿ. ಇವೆರಡನ್ನು ಹೋಲಿಸ್ಕೊಂಡ್ರಂದ್ರೆ ಏನು ನಿಮಗೆ ಕಂಡು ಬರ್ತದೆ? ಎ ಎಲ್ ಅಪಾನ್ ಡಿ ಎಮ್ದ ಬೆಲೆ ಯಾವುದಕ್ಕೆ ಸರಿ ಹೋತು? ಬಿ ಸಿ ಅಪಾನ್ ಇ ಎಫ್ಗೆ ಸರಿ ಹೋತಲ್ಲ. ಎ ಎಲ್ ಬೈ ಡಿ ಎಮ್ ಇದ್ದದ್ದು ಬಿ ಸಿ ಅಪಾನ್ ಇ ಎಫ್ಗೆ ಸರಿ ಹೋತು. ಈಗ ನಿಮಗೆ ಹಿಂದಿನ ಸಮೀಕರಣ ನೋಡಿರಿ, ಎಲ್ಲಿ ಬಂದದ್ದು? ಒಂದನೇ ಸಮೀಕರಣ. ಎ ಎಲ್ ಬೈ ಡಿ ಎಮ್ದ ಬದಲಿ ಈಗ ಬಿ ಸಿ ಅಪಾನ್ ಇ ಎಫ್ ಹಾಕೋಬೋದು. ಆದ್ದರಿಂದ ಒಂದನೇ ಸಮೀಕರಣ ಏನು ಅಂತಂದ್ರೆ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ, ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಈಗಾಗಲೇ ಒಂದು ಐತಿ ಇಂಟು ನೋಡ್ರಿ, ಒಂದನೇ ಸಮೀಕರಣ ಬರೆಯತ್ತೀನಿ ನಾನು. ಒಂದನೇ ಸಮೀಕರಣ ಬಿ ಸಿ ಅಪಾನ್ ಇ ಎಫ್ ಈಗಾಗಲೇ ಒಂದು ಐತಿ. ಮುಂದೆ ಇಂಟು ಎ ಎಲ್ ಬೈ ಡಿ ಎಮ್ ಅದ. ಎ ಎಲ್ ಬೈ ಡಿ ಎಮ್ ಅಂದ್ರೆ ಇಲ್ಲಿ ಸಾಧಿಸ್ಕೊಂಡಿದ್ದೀರಿ. ಏನಂತ? ಎ ಎಲ್ ಬೈ ಡಿ ಎಮ್ ಅಂದ್ರೆ ಬಿ ಸಿ ಅಪಾನ್ ಇ ಎಫ್ ಅಂತ ಸಾಧಿಸ್ಕೊಂಡಿದ್ರಲ್ಲ, ಅದನ್ನ ಇಲ್ಲಿ ತೊಂಬ್ರಿ. ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಬಿ ಸಿ ಇಂಟು ಇ ಎಫ್ ಅಂದರೆ ಏನಾಯ್ತು? ಬಿ ಸಿ ಸ್ಕ್ವೇರ್ ಆಯ್ತು. ಇ ಎಫ್ ಇಂಟು ಇ ಎಫ್ ಅಂದರೆ ಏನಾಯ್ತು ನೋಡ್ರಿ? ಇ ಎಫ್ ಸ್ಕ್ವೇರ್ ಆಯ್ತು. ನಾವು ಇಷ್ಟನ್ನು ಸಾಧಿಸಬೇಕಾಗೈತಿ. ಇಲ್ಲಿ ನೋಡ್ರಿ, ನಿಮ್ಮ ಸಾಧನೆ ಐತಲ್ಲ, ಇಲ್ಲಿ ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್ ಒಂದು ಸಾಧನೆ ಮಾಡಿಟ್ರೆ ಸಾಕು. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ಮತ್ತೆ ಪುನರಾವರ್ತನೆ ಆಗೈತೆ ನೋಡ್ರಿ. ತೇಲ್ಸನ್ ಪ್ರಮೇಯ ಕೇಳಿದಾರ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ತೇಲ್ಸನ್ ಪ್ರಮೇಯ. ನಿಮಗೆಲ್ಲ ನೆನಪದ. ಇದು ಡಯಾಗ್ರಾಮ್ ಹಾಕಿ ಹೇಳಬೇಕಂದ್ರೆ ಇದು ಎ ಬಿ ಸಿ, ಎ ಬಿ ಮತ್ತು ಎ ಸಿ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸುವಂಗೆ ಮೂರನೇ ಬಾಹು ಬಿ ಸಿಗೆ ಸಮಾಂತರವಾಗಿ ಒಂದು ರೇಖೆ ಎಳೆದ್ರಂದ್ರೆ ಆವಾಗ ಉಳಿದೆರಡು ಬಾಹುಗಳಂದರೆ ಎ ಡಿ, ಎ ಬಿ ಮತ್ತು ಎ ಸಿ ಇವೆರಡು ಏನಾಗ್ತವೆ? ಸಮಾನುಪಾತ ವಿಭಾಗಿಸಲ್ಪಡ್ತಾವೆ. ಎ ಡಿ ಅಪಾನ್ ಡಿ ಬಿ ಈಕ್ವಲ್ ಟು ಏನಾಗ್ತದೆ ಅಂದ್ರೆ ಎ ಇ ಅಪಾನ್ ಇ ಸಿ ಆಗ್ತದೆ. ಇದು ಈ ಒಂದು ಹೇಳಿಕೆಯ ಗಣಿತೀಯ ರೂಪ. ಸರಿ, ಇದನ್ನೆಲ್ಲ ಬರೀಬೇಕಾಗಿಲ್ಲ, ನೀವು ಹೇಳಿಕೆ ಬರೆದುಬಿಟ್ರೆ ಸಾಕು. ಹೇಳಿಕೆಯನ್ನು ಅದೇ ಶಬ್ದದೊಳಗೆ ಹೆಂಗಿದ್ದಂಗನ ಪ್ರಮೇಯವನ್ನು ನೆನಪಿಡ್ರಿ. ಮುಂದೆ ನೋಡ್ರಿ, ಮತ್ತೊಂದು ಪ್ರಮೇಯನ ಬಂದದ ಜೂನ್ 2022ಗೆ.
ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಕೋನ ನಿರ್ಧಾರಕ ಗುಣ ಇದೆಯಲ್ಲ, ಅದನ್ನು ಇಲ್ಲಿ ಸಾಧಿಸೋದೈತೆ ಅಷ್ಟೆ. ಇಲ್ಲಿ ಸಾಧನೆ ಹಂತಕ್ಕೆ ಸಾಗೋಣ. ಇದನ್ನು ಇನ್ನೊಂದು ರೀತಿ ಹೆಂಗೆ ಬರ್ತದೆ ಪ್ರಮೇಯ ಅಂದರೆ, ಎರಡು ತ್ರಿಭುಜಗಳು ಸಮಕೋನೀಯಗಳಾದರೆ ಅವು ಸಮರೂಪಿಯಾಗಿರುತ್ತವೆ ಎಂದು ಸಾಧಿಸಿ ಅಂತಲೂ ಕೂಡ ಕೇಳ್ಬೋದು ನಾವು. ಸರಿ, ದತ್ತಾಂಶ ಏನು ಅನ್ನೋದನ್ನು ಸ್ವಲ್ಪ ನೋಡೋಣ. ಇಲ್ಲಿ ನಿಮಗೆ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಏನು ತ್ರಿಭುಜ ಎ ಬಿ ಸಿ, ಇವೆರಡು ತ್ರಿಭುಜಗಳು ಸಮಕೋನೀಯಗಳು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಎರಡು ಸಮಕೋನೀಯಗಳು ಸಮಕೋನೀಯ. ಇವೆರಡು ಸಮಕೋನೀಯ ಆಗೋದ್ರಿಂದ ನಾವೇನು ಮಾಡೋಣ ಅಂದ್ರೆ, ನೋಡಿರಿ, ಎ ಕೋನ ಎದಕ್ಕೆ ಸೇಮ್ ಇರಬೇಕು, ಇಲ್ಲಿ ಡಿಗೆ ಸೇಮ್ ಇರಬೇಕು. ಇದರ ಅರ್ಥ ಕೋನ ಬಿ ಎ ಸಿ ಇದ್ದದ್ದು ಕೋನ ಇ ಡಿ ಎಫ್ಗೆ ಸೇಮ್ ಇರಬೇಕು. ಮತ್ತು ಇನ್ನೊಂದು ಯಾವುದು ಕೋನ ಅಂದ್ರೆ, ಕೋನ್ ಎ ಬಿ ಸಿ ಅದಲ್ಲ, ಕೋನ್ ಎ ಬಿ ಸಿ ಇಲ್ಲ ಅದನ್ನು ಕೋನ್ ಎ ಬಿ ಸಿ ಇದ್ದದ್ದು ಕೋನ್ ಡಿ ಇ ಎಫ್ಗೆ ಸೇಮ್ ಇರಬೇಕು. ಈಕ್ವಲ್ ಟು ಕೋನ್ ಡಿ ಇ ಎಫ್ಗೆ ಸರಿ ಹೊಂದೋ ಹಾಗೆ ಬರ್ಕೊಂಬಿಡಿ. ನಮಗೇನು ಸಾಧನೆ ಮಾಡಬೇಕಾಗಿತ್ತಂದ್ರೆ, ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳ ಸಮೂಹನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರ್ತವೆ. ಅಂದರೆ ನಾವೇನು ಸಾಧಿಸಬೇಕು ಅಂದರೆ, ಇಲ್ಲಿ ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಅಂದರೆ ಎರಡು ತ್ರಿಭುಜಗಳು ಸಮಕೋನೀಯ ಆದರೆ ಅವು ಸಮರೂಪಿ. ಎರಡನೇ ಕಂಡೀಷನ್ ಬಂತಲ್ಲ, ಅನುರೂಪ ಬಾಹುಗಳ ಸಮಾನುಪಾತದಾಗ ಇರಾಕಬೇಕು, ಆ ಕಂಡೀಷನಲ್ಲಿ ಸಾಧಿಸೋದೈತೆ. ಎ ಬಿ ಅಪಾನ್ ಡಿ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಈಕ್ವಲ್ ಟು ಎ ಸಿ ಅಪಾನ್ ಡಿ ಎಫ್ ಅಂತ ಸಾಧಿಸಬೇಕಾಗಿತ್ತು. ಅದಕ್ಕೊಂದು ಸಣ್ಣ ರಚನೆ ಮಾಡ್ಕೋಬೇಕು. ಇಲ್ಲೊಂದು ಜಿ ಬಿಂದು ಗುರುತಿಸ್ಕೊಂಡಿದ್ದೀನಿ, ಇಲ್ಲೊಂದು ಎಚ್ ಬಿಂದು ಗುರುತಿಸ್ಕೊಂಡಿದ್ದೀನಿ. ಹೆಂಗಪ್ಪ ಅಂದ್ರೆ, ಎ ಜಿನಷ್ಟ ಡಿ ಇ ಆಗಬೇಕು, ಎ ಎಚ್ನಷ್ಟ ಡಿ ಎಫ್ ಆಗಬೇಕು. ಲಕ್ಷ ಕೊಡ್ರಿ, ಎ ಜಿನಷ್ಟ ಡಿ ಇ, ಎ ಎಚ್ನಷ್ಟ ಡಿ ಎಫ್ ಆಗುವಂಗೆ ಜಿ ಎಚ್ ಗುರುತಿಸಿ ಅವತ್ತನ್ನು ಸೇರಿಸ್ಬೇಕು. ಸಾರಿ, ಕೈಲೇ ಬರೀದು ಬೇಡ, ಹೆಂಗಿದ್ರು ಅಲ್ಲಿ ತೊಗೊಂಡೇನೆ ಅದನ್ನು ತೆಗಿತಂತ. ಇಲ್ಲಿ ನೋಡ್ರಿ, ಜಿ ಮತ್ತು ಎಚ್ ಗುರುತಿಸಬೇಕು. ಜಿ ಮತ್ತು ಎಚ್ ಗುರುತಿ ಮಾಡ್ಕೊಂಡು ಅದನ್ನು ಸೇರಿಸ್ಬೇಕು. ಜಿ ಎಚನ್ನು ನಾವೇನು ಮಾಡಬೇಕು, ಸೇರಿಸ್ಬೇಕಾಗಿತ್ತು. ಇದಿಷ್ಟು ರಚನೆ, ಅದನ್ನು ಬರಿತೀನಿ ನೋಡ್ರಿ. ಎ ಜಿ ಈಕ್ವಲ್ ಟು ಡಿ ಇ, ಎ ಜಿ ಈಕ್ವಲ್ ಟು ಡಿ ಇ ಮತ್ತು ಎ ಎಚ್ ಈಸ್ ಈಕ್ವಲ್ ಟು ಡಿ ಎಫ್, ಎ ಎಚ್ ಈಕ್ವಲ್ ಟು ಡಿ ಎಫ್ ಆಗುವಂತೆ ಈ ರೀತಿ ಜಿ ಮತ್ತು ಎಚ್ ಗುರುತಿಸಿ, ಜಿ ಮತ್ತು ಎಚನ್ನು ಗುರುತಿಸಿ, ಅಷ್ಟೇ ಅಲ್ಲದೆ ಜಿ ಎಚನ್ನು ಸೇರಿಸ್ಬೇಕು, ಜಿ ಎಚನ್ನು ಸೇರಿಸಿ ಅಂತ ಹೇಳಬೇಕು. ಸೊ ಇಷ್ಟು ಕೆಲಸವನ್ನು ಮಾಡ್ಕೋಬೇಕು. ಇದಾದ ನಂತರ ಏನು ಮಾಡಬೇಕು, ನೆಕ್ಸ್ಟ್ ಸಾಧನೆ ಹಂತಕ್ಕೆ ಹೋಗ್ಬೇಕು. ಹೇಗೆ ಸಾಧನೆ ಮಾಡೋದು ಅನ್ನೋದನ್ನು ನೋಡೋಣ ಸ್ವಲ್ಪ. ಮೊದಲನೇ ಸ್ಟೆಪ್ಪು ಏನು ಮಾಡ್ತೀರಿ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಯಾಗಿರ್ತವೆ. ಹಿಂಗೆ ಸಾಧಿಸಬೇಕಾಗಿತ್ತು ನಮಗೆ. ಈಗ ಎ ಜಿ ಎಚ್ ಮತ್ತು ಇ ಎಫ್ ತಗೋದು, ತ್ರಿಭುಜ ಎ ಜಿ ಎಚ್ ಮತ್ತು ತ್ರಿಭುಜ ಡಿ ಇ ಎಫ್, ಈ ಎರಡೂ ತ್ರಿಭುಜಗಳನ್ನು ತೊಗೊಂಡು ನಾನೇನು ಮಾಡ್ತೀನಿ ಅಂದರೆ, ಇವೆರಡು ಒಂದಕ್ಕೊಂದು ಸರ್ವಸಮಾಧವನ್ನು ಸಾಧಿಸ್ತೀನಿ. ಸಮರೂಪಿ ಅಲ್ಲ, ಸರ್ವಸಮಾಧವನ್ನು ಸಾಧಿಸ್ತೀನಿ. ಅದು ನಿಮಗೆ ಮುಂದೆ ಹೆಲ್ಪ್ ಆಗ್ತದೆ ನೋಡ್ರಿ. ತ್ರಿಭುಜ ಎ ಜಿ ಎಚ್ ಮತ್ತು ಡಿ ಇ ಎಫ್ಗಳಲ್ಲಿ ಸ್ವಲ್ಪ ಮೊದಲು ನೋಡ್ಕೊಡ್ರಿ. ಎ ಜಿನಷ್ಟ ಏನದ ಅಂದರೆ ಡಿ ಇ ಅದ, ಆಮೇಲೆ ಕೋನ್ ಏನಷ್ಟು ಕೋನ್ ಡಿ ಅದ, ಆಮೇಲೆ ಈ ಎ ಎಚ್ನಷ್ಟ ಏನದ ಡಿ ಎಫ್ನದ. ಅಂದರೆ ಬಾಹು ಕೋನ ಬಾಹು ಸರ್ವಸಮತೆ ಹತ್ತದೆ. ಅದನ್ನು ಬರೆಯೋದಷ್ಟೇ. ಎ ಜಿ ಈಕ್ವಲ್ ಟು ಡಿ, ಇದನ್ನು ರಚನೆಯೊಳಗೆ ಮಾಡ್ಕೊಂಡಿದ್ದೀರಿ. ಎ ಜಿ ಈಕ್ವಲ್ ಟು ಡಿ, ಆಮೇಲೆ ಕೋನ್ ಜಿ ಎ ಎಚ್ ಈಕ್ವಲ್ ಟು ಕೋನ್ ಇ ಡಿ ಎಫ್. ಯಾಕಂದರೆ ಎ ಬಿ ಸಿ ಮತ್ತು ಡಿ ಇ ಎಫ್ ತ್ರಿಭುಜಗಳು ಸಮಕೋನಿ ಅದಾವೆ. ಎದಾಗಿನ ಕೋನ್ ಡಿಗೆ ಸೇಮ್ ಅದ, ಅಲ್ಲಿ ಹಿಂದೂ ಬರ್ಕೊಂಡಿದ್ದೀರಿ ನೋಡಿ. ಎದಾಗಿನ ಕೋನ ಡಿಗೆ ಸೇಮ್ ಅದ. ಸರಿ, ಈಗ ಒಂದು ಬಾಹು ಯಾವುದು ಉಳಿತು, ಎ ಎಚ್. ಎ ಎಚ್ ಇದ್ದದ್ದು ಯಾವುದಕ್ಕೆ ಸಮಾದ, ಡಿ ಎಫ್ಗೆ ಸಮಾದ ನೋಡ್ರಿ. ಇದು ಒಂದು ಜೊತೆ ಬಾಹು, ಇದು ಕೋನ, ಆಮೇಲೆ ಮತ್ತೆ ಬಾಹು, ಬಾಹು ಕೋನ ಬಾಹು. ಆದ್ದರಿಂದ ಬಾಕೋಬಾ ಸರ್ವಸಮ್ಮತೆಯಂತೆ, ಬಾಕೋಬಾ ಸರ್ವಸಮ್ಮತೆಯಂತೆ ನೀವೇನು ಹೇಳೋಕ್ಕೆ ಸಾಧ್ಯ ಆಗ್ತೈತೆ ಅಂದರೆ, ಬಾಕೋಬಾ ಸರ್ವಸಮ್ಮತೆಯಂತೆ
ತ್ರಿಭುಜ ಎ ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸರ್ವಸಮ ಆಯಿತು ಅಂದರೆ ಸರ್ವಸಮ, ಸಮರೂಪಿ ಅಂತ ಹೇಳತ್ತಿಲ್ಲ, ಸರ್ವಸಮ ಯಾವುದಕ್ಕೆ ತ್ರಿಭುಜ ಡಿ ಇ ಎಫ್ ಓಕೆ ಸರ್ವಸಮ ಆಯಿತು ಅನ್ನೋದನ್ನು ನಾವು ಕಾಣ್ತೀವಿ. ಇವೆರಡು ತ್ರಿಭುಜಗಳ ಸರ್ವಸಮ ಆಗೋದ್ರಿಂದ ಇದರಿಂದ ನಮಗೇನು ಕಂಡುಬರ್ತದೆ ಅಂದರೆ ನೋಡಿರಿ, ಮೂರನೇ ಭಾಗ ಉಳಿದಿತ್ತಲ್ಲ ಜಿ ಎಚ್, ಇದು ಇ ಎಫ್ಗೆ ಸೇಮ್ ಬೇಕು, ಜಿ ಎಚ್ ಈಸ್ ಈಕ್ವಲ್ ಟು ಇ ಎಫ್. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂದ್ರೆ ಕೋನ್ ಎ ಜಿ ಎಚ್ ಒಂದ್ರ ಮೇಲೆ ಒಂದು ಐಕ್ಯ ಆಗ್ಬೇಕು ಅಂದ್ರೆ ಕೋನ್ ಎ ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸಮ ಆಗ್ಬೇಕಂದ್ರೆ ಕೋನ್ ಡಿ ಇ ಎಫ್ಗೆ ಸಮ ಆಗ್ಬೇಕು, ಕೋನ್ ಡಿ ಇ ಎಫ್ಗೆ ಸಮ ಆಗ್ಬೇಕು. ದಯವಿಟ್ಟು ಲಕ್ಷ ಕೊಡಬೇಕು. ಎ ಜಿ ಎಚ್ ಡಿ ಇ ಎಫ್ಗೆ ಸೇಮ್ ಆತ, ಆದರೆ ಇಲ್ಲಿ ನೋಡ್ರಿ ಡಿ ಇ ಎಫ್ ಎ ಬಿ ಸಿಗೆ ಸಮ ಅದ. ಡಿ ಇ ಎಫ್ ಕೋನ್ ಡಿ ಇ ಎಫ್ ಅದಲ್ಲ, ಇದು ಎ ಬಿ ಸಿಗೆ ಸೇಮ್ ಅದ, ಎ ಬಿ ಸಿಗೆ ಸೇಮ್ ಅದ. ಆದರೆ ಕೋನ್ ಎ ಬಿ ಸಿ ಇದ್ದದ್ದು ಕೋನ್ ಡಿ ಇ ಎಫ್ಗೆ ಸೇಮ್ ಅದ. ಇಲ್ಲಿ ನೋಡಿ, ಇಲ್ಲೂ ಡಿ ಇ ಎಫ್ ಐತಿ, ಇಲ್ಲೂ ಡಿ ಎಫ್ ಐತಿ, ಅಂದರೆ ಎ ಜಿ ಎಚ್ ಎ ಬಿ ಸಿಗೆ ಸೇಮ್ ಆಗ್ಬೇಕಂದ್ರೆ ಜಿನಾಗಿಂದ ಬಿಗೆ ಸೇಮ್ ಆತಿ. ಹೌದಾ? ಇದರಿಂದ ಏನು ಕಂಡುಬರ್ತದೆ ಅಂದ್ರೆ ಇಲ್ಲೇ ಮುಂದೆ ಬರಿತೀನಿ. ಇದರಿಂದ ಏನು ಕಂಡುಬರ್ತದೆ ಕೋನ್ ಎ ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸರಿ ಹೋಯ್ತು, ಕೋನ್ ಎ ಬಿ ಸಿಗೆ ಸರಿ ಹೋಯ್ತು. ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಎ ಬಿ ಸಿ ಆಗೋದ್ರಿಂದ, ಅನುರೂಪ ಕೋನಗಳು ಸಮ ಆಗೋದ್ರಿಂದ ಇದರಿಂದ ನಮಗೇನು ಕಂಡುಬರ್ತದೆ ಅಂದ್ರೆ ಜಿ ಎಚ್ ಬಾಹು ಇದ್ದದ್ದು ಯಾವುದಕ್ಕೆ ಸಮಾಂತರ ಆಯ್ತಪ್ಪ ಅಂದರೆ ಬಿ ಸಿಗೆ ಸಮಾಂತರ ಆಗ್ತೈತೆ ಅಂತ ಗೊತ್ತಾಯ್ತು. ಈಗ ಜಿ ಎಚ್ ಈ ಕೋನಗಳು ಒಂದಕ್ಕೊಂದು ಸಮ ಆಗೋದ್ರಿಂದ ಜಿ ಎಚ್ ಬಾಹು ಬಿ ಸಿಗೆ ಸಮಾಂತರ ಆಯಿತು ಅಂತಕ್ಕಂಥದ್ದನ್ನು ಸಾಧಿಸ್ಕೊಂಡ್ವಿ. ಈಗ ಜಿ ಎಚ್ ಬಿ ಸಿಗೆ ಸಮಾಂತರ ಆಯ್ತು ಅಂತ ಸಾಧಿಸ್ಕೊಂಡ್ರಿ. ಹಾಗಾಗಿ ಥೇಲ್ಸನ ಉಪಪ್ರಮೇಯವನ್ನು ಹಚ್ಬೋದು ಎ ಜಿ ಎಚ್ ತ್ರಿಭುಜದೊಳಗೆ ಮತ್ತು ಎ ಬಿ ಸಿ ತ್ರಿಭುಜದೊಳಗೆ. ಆದ್ದರಿಂದ ತ್ರಿಭುಜ ಎ ಜಿ ಎಚ್ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ನಾವು ಯಾವ ರೀತಿ ಅನುಪಾತಗಳನ್ನು ಬರಿಬೋದು ಅಂದರೆ ಎ ಜಿ ಅಪಾನ್ ಎ ಬಿ, ಎ ಜಿ ಅಪಾನ್ ಎ ಬಿ ಈಸ್ ಈಕ್ವಲ್ ಟು ಜಿ ಎಚ್ ಅಪಾನ್ ಬಿ ಸಿ, ಜಿ ಎಚ್ ಅಪಾನ್ ಬಿ ಸಿ ಈಕ್ವಲ್ ಟು ಏನು ಬರಿಬೋದು ಅಂದ್ರೆ ಎ ಎಚ್ ಅಪಾನ್ ಎ ಸಿ ಬರಿಬೋದು. ಎ ಎಚ್ ಡಿವೈಡೆಡ್ ಬೈ ಎ ಸಿ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಬೆಲೆಗಳನ್ನು ತೊಂಬರಿ. ಎ ಜಿ ಇದ್ದದ್ದು ಈ ಉದ್ದ ಇದ್ದದ್ದು ಯಾವುದಕ್ಕೆ ಸೇಮ್ ಅದ, ಡಿ ಇಗೆ ಸೇಮ್ ಅದ. ಎ ಜಿಯನ್ನು ಡಿ ಇದಿಂದ ರಿಪ್ಲೇಸ್ ಮಾಡಿರಿ, ಇ ಎ ಬಿ ಹಂಗೆ ಇಡ್ರಿ. ಈಕ್ವಲ್ ಟು ಜಿ ಎಚ್ ಅನ್ನು ನೋಡಿರಿ, ಜಿ ಎಚ್ ಈಕ್ವಲ್ ಟು ಇ ಎಫ್ ಅಂತ ಸಾಧಿಸ್ಕೊಂಡಿದ್ರಿ, ಅದನ್ನು ತುಂಬ್ಕೊಂಡ್ಬಿಡ್ರಿ. ಇ ಎಫ್ ಡಿವೈಡೆಡ್ ಬೈ ಬಿ ಸಿ. ಇನ್ನು ಎ ಎಚ್ ಅಂದ್ರೆ ನಿಮ್ಮ ದತ್ತಾಂಶದೊಳಗನ ಅದ, ಎ ಎಚ್ ಅಂದ್ರೆ ಡಿ ಎಫ್ಗೆ ಸೇಮ್ ಅಂತ ಹೇಳ್ತೀರಿ, ಅದನ್ನು ಬದಲಾಯಿಸ್ಕೊಂಡ್ಬಿಡ್ರಿ, ಡಿ ಎಫ್ ಡಿವೈಡೆಡ್ ಬೈ ಎ ಸಿ. ಈಗ ಅಂಶ ಛೇದ ವ್ಯತ್ಕ್ರಮ ತೊಗೊಂಡ್ಬಿಡ್ರಿ, ಇದರ ವ್ಯತ್ಕ್ರಮ ತೊಗೊಂಡ್ಬಿಟ್ರೆ ಎ ಬಿ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಏನು ಬಂದು ನೋಡ್ರಿ ಎ ಸಿ ಡಿವೈಡೆಡ್ ಬೈ ಡಿ ಎಫ್. ನಾವು ಸಾಧಿಸಬೇಕಾಗಿದ್ದು ಇಷ್ಟಲ್ಲ, ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವೆ ಅಂತ ಸಾಧಿಸಬೇಕಾಗೈತೆ ನಾವು. ಇಲ್ಲಿ ನೋಡ್ರಿ ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವೆ ಅಂತ ಬಂದು ಇದು ನೋಡಿ ಬರ್ಕೊಂಡದ್ದು ನೋಡಿ ಚೆಕ್ ಮಾಡ್ರಿ. ಅದ್ರ ಎ ಬಿ ಅಪಾನ್ ಡಿ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಈಕ್ವಲ್ ಟು ಎ ಸಿ ಅಪಾನ್ ಡಿ ಎಫ್. ಇಷ್ಟು ತರಬೇಕಾಗಿತ್ತು, ಇಷ್ಟು ತಂದಿದ್ದೀವಿ. ಕನ್ಫರ್ಮ್ ಆಯ್ತಲ್ಲ ನೋಡಿರಿ. ಎ ಬಿ ಅಪಾನ್ ಡಿ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಈಕ್ವಲ್ ಟು ಎ ಸಿ ಅಪಾನ್ ಡಿ ಎಫ್. ಇದೊಂದು ಸ್ಟ್ಯಾಂಡರ್ಡ್ ಪ್ರಮೇಯ. ಪ್ರಮೇಯಗಳನ್ನ ಗಟ್ಟಿಯಾಗಿ ಎಲ್ಲ ಇಂಪಾರ್ಟೆಂಟ್ ನಮಗೆ ಇರುವ 5 ಪ್ರಮೇಯ ಅದಾವೆ ತ್ರಿಭುಜಗಳ ಅಧ್ಯಾಯದೊಳಗೆ. ಅಷ್ಟು ಪ್ರಮೇಯಗಳನ್ನು ಗಟ್ಟಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರಿ. ಯಾವುದಾದ್ರೂ ಒಂದು ಕೇಳಕ್ಕೆ ಇರ್ತಾರೆ, ಡೆಫಿನೆಟ್ಲಿ 5 ಪ್ರಮೇಯ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಂದು ಗ್ಯಾರಂಟಿ ಎಕ್ಸಾಮ್ಗೆ ಇರ್ತದಲ್ಲ.